ನಮಸ್ಕಾರ. 15ರಿಂದ 11ನೇ ತಾರೀಕುವರೆಗಿನ ರಾಶಿ ಭವಿಷ್ಯವನ್ನು ನೋಡೋಕ್ಕಿಂತ ಮುಂಚೆ ನಾವು ಕೆಲವು ವಿಚಾರಗಳನ್ನು ಮಾತಾಡಬೇಕಾಗುತ್ತೆ. ಇಲ್ಲಿ ಜ್ಯೋತಿಷ್ಯಗಳಲ್ಲಿ ಬಹಳ ಮೋಸ ನಡೀತಾ ಇದೆ. ಇದರಲ್ಲಿ ಎಲ್ಲರೂ ನಾವು ಜ್ಯೋತಿಷ್ಯ ಅಂತ ಅಂದ್ಕೊಂಡ್ಬಿಡ್ತೀವಿ. ಸೊ ಜ್ಯೋತಿಷ್ಯ ಅದು ಹೇಗೆ ಅಂತಂದರೆ, ನೀವೊಂದು ಬರ್ತ್ ಟೈಮ್ನ ಯಾರಿಗಾರು ಕೊಟ್ಟಾಗ ನಿಮ್ಮ ಜನ್ಮ ಸಮಯ ಕರೆಕ್ಟಾಗಿ ಅದು ನೋಟೆಡ್ ಆಗಿರಲ್ಲ. ಅವ್ರು ಏನು ಮಾಡಬೇಕು ಅಂತಂದರೆ, ನಿಮ್ಮ ಜೀವನದಲ್ಲಿ ನಡೆದಿರೋ ಘಟನೆಗಳನ್ನ ಮ್ಯಾಚ್ ಮಾಡಿ ನಿಮ್ಮ ಲಗ್ನ ಯಾವುದು ಅಂತ ಡಿಗ್ರಿ ವೈಸ್ ಕಂಡುಹಿಡಿಬೇಕು. ಇದಕ್ಕೆ BTR ಅಂತಾರೆ, ಬರ್ತ್ ರೆಕ್ಟಿಫಿಕೇಷನ್ ಅಂತ ಹೇಳ್ತಾರೆ. ಇದನ್ನು ಮಾಡೇ ಆದಮೇಲೆ ನಂತರದಲ್ಲಿ ನಿಮ್ಮ ಭವಿಷ್ಯ ನಿರೂಪಣೆ ಮಾಡಬೇಕಾದ್ರೆ ನಿಮಗೆ ಅನ್ವಯವಾಗಿರೋ ದಶೆಯನ್ನು ಅಪ್ಲೈ ಮಾಡಬೇಕು. ಎಲ್ಲರಿಗೂ ವಿಂಶೋತ್ತರ ದಶೆ ಅಪ್ಲಿಕೇಬಲ್ ಆಗಲ್ಲ. ಕಂಡೀಷನಲ್ ದಶೆಗಳಿದೆ. ಅದರಲ್ಲಿ ಮಾಂಡುಕ ದಶೆ ಇದೆ, ಚರ ದಶೆ ಇದೆ, ದ್ವಿಸಪ್ತಿ ಸಮದಶೆ ಅಂತ ಹೇಳ್ತಾರೆ, ಮಲ್ಟಿಪಲ್ ದಶೆಗಳಿದ್ದಾವೆ. ಅದಾದಮೇಲೆ ಪರಿಹಾರ ಹೇಳುವಾಗ ಜೆಮ್ ಸ್ಟೋನ್ಸು, ನ್ಯೂಮರಾಲಜಿ, ವಾಸ್ತು ಪರಿಹಾರಗಳನ್ನ ಆ ಥರ ಹೇಳೋದಲ್ಲ. ಅದ್ಯಾವುದು ಕೂಡ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಏನೋ ಮ್ಯಾಗ್ನಮ್ ಓಪಸ್ ಅಂತ ಏನು ಕರಿತೀವಿ ಪುಸ್ತಕವನ್ನು, ಬೃಹತ್ ಪರಾಶರ ಹೋರಾಶಾಸ್ತ್ರವನ್ನು, ಅದರ ಪ್ರಕಾರವಾಗಿರುವಂಥ ಪರಿಹಾರಗಳೇನು, ಮಂತ್ರ ಜಪಗಳು, ದಾನಗಳು, ಗಿಡಗಳನ್ನು ನೆಡ್ಬೋದು. ಇದನ್ನೇ ಹೇಳಬೇಕಾಗತ್ತೆ. ಇದನ್ನು ಯಾರು ಬೇಕಾದರೂ ಮಾಡ್ಬೋದು. ಇದನ್ನು ಬಿಟ್ಟು ನಾವು ಹೊರಗಡೆ ಏನೋ ಹೇಳ್ತಿದ್ದಾರೆ ಅಂತಂದರೆ, ನಿಮಗೆ ಕಾಳಸರ್ಪ ದೋಷ ಇದೆ ಅಂತ ಹೇಳ್ತಾರೆ. ಕಾಳಸರ್ಪ ದೋಷ ಯಾವ ಒಂದು ಜ್ಯೋತಿಷ ಗ್ರಂಥದಲ್ಲೂ ಇಲ್ಲ. ಈ ಥರ ಹಲವಾರು ದೋಷಗಳು ಇಲ್ಲ. ಅದಕ್ಕೆಲ್ಲ ಪೂಜೆ ಮಾಡಿಸೋ ಅಗತ್ಯ ಇರಲ್ಲ. ಇನ್ನೊಂದು ಮುಖ್ಯವಾಗಿರೋ ಪರಿಹಾರ ಅಂತಂದರೆ ನಿಮ್ಮ ಕರ್ಮವನ್ನು ಒಪ್ಕೊಳ್ಳುವಂಥದ್ದು. ಯಾವುದನ್ನು ಚೇಂಜ್ ಮಾಡೋಕ್ಕಾಗೋದಿಲ್ವೋ ಅದನ್ನು ಒಪ್ಕೊಳ್ಳುವಂಥದ್ದು. ಇದನ್ನು ಫಸ್ಟ್ ನೀವು ಗಮನಿಸಬೇಕು. ಕ್ರಿಯಾಮಾನ, ಪ್ರಾರಬ್ಧ, ಸಂಚಿತ ಕರ್ಮಗಳಲ್ಲಿ ಎಲ್ಲದನ್ನು ಬದಲಾವಣೆ ಮಾಡೋಕ್ಕಾಗಲ್ಲ. ಕ್ರಿಯಾಮಾನ ಕರ್ಮದಲ್ಲಿ ಇರುವಂಥದ್ದನ್ನು ಮಾತ್ರ ಸ್ವಲ್ಪ ಚೇಂಜಸ್ನ ಮಾಡ್ಕೋಬೋದು. ಅದು ಕೂಡ ಒಳ್ಳೆಯ ನಡತೆಯಿಂದ, ವ್ಯಕ್ತಿತ್ವದಲ್ಲಿ ಬದಲಾವಣೆಯಿಂದ. ನೀವು ಸಾತ್ವಿಕ ದಾರಿಯಲ್ಲಿ, ನ್ಯಾಯವಾಗಿರೋ ದಾರಿಯಲ್ಲಿ ಇದ್ದಾಗ ಮಾತ್ರ ನಿಮಗೆ ಪೂಜೆಗಳು ಪರಿಹಾರವನ್ನು ಸಿಗತ್ತೆ ಹೊರತು ಅನ್ಯಾಯ ದಾರಿಯಲ್ಲಿ ಇದ್ಕೊಂಡು ಯಾವುದೋ ಪೂಜೆ ಮಾಡಿದ್ರೆ ಖಂಡಿತ ಅನುಕೂಲ ಆಗಲ್ಲ. ಜ್ಯೋತಿಷದಲ್ಲಿ ಹಲವಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಇಲ್ಲಿ ರಾಶಿಯಿಂದ ಇಡೀ ಜೀವನವನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಈಗ ಜಾತಕದಲ್ಲಿ ಡೈವರ್ಸ್ ಅಂತ ಇದೆ ಅಂತ ಅಂದ್ಕೊಳ್ಳೋಣ. ನಿಂಗೆ ಡೈವರ್ಸ್ ಆಗುತ್ತೆ ಅಂತಾರೆ. ಯಾವಾಗ ಆಗುತ್ತೆ? ಮನೆ ಕಟ್ತೀರಾ ಅಂತ ಇರುತ್ತೆ. ನೀವು ಮನೆ ಕಟ್ಟ ಯೋಗ ಇದೆಯಪ್ಪ ಅಂದರೆ ಯಾವಾಗ ಆಗುತ್ತೆ? ಇದು ನಾವು ಟೈಮ್ ಸಮೇತವಾಗಿ ಈ ಟೈಮ್ ಪೀರಿಯಡಲ್ಲಿ ಆಗುತ್ತೆ ಅಂತೇಳಿ ಕ್ಯಾಲ್ಕುಲೇಷನ್ ಮಾಡಿ ಹೇಳಬೇಕು. ಇದಕ್ಕೆ ನಾವು ಅಷ್ಟಕ ವರ್ಗವನ್ನು ಎಲ್ಲದನ್ನು ಕೂಡ ಅಪ್ಲೈ ಮಾಡಬೇಕಾಗುತ್ತೆ. ಅದಕ್ಕೆ ಅವ್ರ ಬರ್ತ್ ಟೈಮ್ ಸರಿ ಇರಬೇಕು. ಇವೆಲ್ಲ ಮಾಡೋದಕ್ಕೆ ಒಬ್ಬ ಜ್ಯೋತಿಷಿಗೆ ನೀವು ಅದರಾಗಿರೋ ಚಾರ್ಜಸ್ ಕೊಡಬೇಕು, ಅದರಾಗಿರೋ ಟೈಮ್ ಕೊಡಬೇಕು. ನಾನು ಜ್ಯೋತಿಷಿ ಅಂತೇಳಿ ಎಲ್ಲರೂ ಹೇಳಿದಾಗ ಇವೆಲ್ಲ ಅವ್ರು ಮಾಡ್ತಾ ಇದ್ದಾರಾ? ನಿಮ್ಮ ಬರ್ತ್ ಟೈಮ್ ಸರಿಯಾಗಿ ಇದೆಯಲ್ಲ ಅಂತ ನೋಡ್ತಿದ್ದಾರಾ? ಲಗ್ನ ಸರಿಯಾಗಿದೆಯಲ್ಲ ಅಂತ ಚೆಕ್ ಮಾಡಿದ್ದಾರಾ? ಅದಾದಮೇಲೆ ನಿಮ್ಮ ಜೀವನದಲ್ಲಿ ನಡೆದಿರೋ ಘಟನೆಗಳಿಗೆ ಅದನ್ನು ಮ್ಯಾಚ್ ಮಾಡಿ ನೋಡಿದ್ದಾರಾ? ಅದಾದಮೇಲೆ ಯಾವ ಥರ ದಶೆಯನ್ನು ಅಪ್ಲೈ ಮಾಡಿದ್ದಾರೆ? ಇದನ್ನೆಲ್ಲ ನೋಡಿಕೊಂಡು ಜ್ಯೋತಿಷ ಕ್ವಾಲಿಫಿಕೇಷನ್ ನೀವು ಕಂಡುಹಿಡಬೇಕಾಗುತ್ತೆ. ಸುಮ್ಮನೆ ಎಲ್ಲರನ್ನ ಜ್ಯೋತಿಷ ಅಂತ ಯಾವ ಕಾರಣಕ್ಕೂ ನಂಬಕ್ಕೆ ಹೋಗ್ಬೇಡಿ. ಈಗ ಕೆಲವರು ಪೂಜೆಗಳೆಲ್ಲ ಮಾಡಿಸೋದಕ್ಕೆ ಹೋಗಿ ತುಂಬ ಮೋಸ ಹೋಗ್ತಿದ್ದಾರೆ. ಏನೇನೋ ಪೂಜೆಗಳಿಗೆ ದುಡ್ಡು ಕೊಟ್ಟು ಹಣ ಕಳ್ಕೊತಿದ್ದಾರೆ. ಆ ಕಾರಣಕ್ಕಾಗಿ ನಾನು ಇಂಟ್ರಡಕ್ಷನಲ್ಲಿ ಇದನ್ನೆಲ್ಲ ಹೇಳ್ತೀನಿ. ತುಂಬ ಜನ ಯಾಕೆ ಸರ್ ನೀವು ಇಷ್ಟೊಂದು ಲೆಂತಿಯಾಗಿ ಹೇಳ್ತೀರಾ ಇದ್ರ ಬಗ್ಗೆ ಅಂತಾರೆ. ಯಾಕೆ ಅಂತಂದರೆ, ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡನ್ನು ಅನವಶ್ಯಕವಾಗಿ ಯಾವುದಕ್ಕೂ ಖರ್ಚು ಹಾಳು ಮಾಡ್ಕೊತಿರ್ತಾರೆ. ಹಾಗಾಗಿ ಅವ್ರಿಗೆ ನಾವು ಮನವರಿಕೆ ಮಾಡಿಕೊಡ್ಲೇಬೇಕು. ಜ್ಯೋತಿಷ್ಯದ ಮೇಲೆ ಒಂದು ಕಪ್ಪು ಚುಕ್ಕೆ ಬರುತ್ತೆ. ಜ್ಯೋತಿಷ್ಯ ಸತ್ಯವಾಗಿರುವಂಥದ್ದು, ಅದು ವಿಜ್ಞಾನ, ಅದು ಯಾವತ್ತೂ ತಪ್ಪಲ್ಲ. ಬಟ್ ಇಲ್ಲೇನಾಗ್ತಿದೆ, ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದ್ರಿಂದ ನಾವು ಹೇಗೆ ರಕ್ಷಣೆ ಪಡ್ಕೋಬೇಕು ಅನ್ನೋದಕ್ಕೋಸ್ಕರ ಈ ಇಂಟ್ರೊಡಕ್ಷನ್ ನಾನು ಯೂಶ್ವಲಾಗಿ ಕೊಡ್ತೀನಿ. ಒಂದು ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟಂತೆ. ಸೊ ಕರ್ಕಾಟಕ ರಾಶಿ ಚಂದ್ರಗ್ರಹದ ಒಂಥರನೇ ಅವ್ರ ಮನಸ್ಸು ಕೂಡ ಬಹಳ ಚಂಚಲವಾಗ್ತಾ ಇರುತ್ತೆ. ಯೂಶ್ವಲಾಗಿ ನಾನು ನೋಡೋದಂಗೆ ಇದೊಂದು ರುಚಿಕ ರಾಶಿ, ಒಂದು ಬಹಳ ಚಂಚಲ, ಎಮೋಷ್ನಲ್ ಪರ್ಸನಾಲಿಟಿ. ಈಗ ಎಮೋಷನ್ಸ್ ಬಹಳ ಇಂಪಾರ್ಟೆಂಟು. ಅದೇ ಎಮೋಷನ್ಸು ನಮ್ಮ ಜೀವನವನ್ನು ಹಾಳು ಮಾಡುತ್ತೆ. ಅಂದರೆ ಯಾವ್ಯಾವುದೋ ಒಂದು ಅನಾವಶ್ಯಕ ಸಂಬಂಧಗಳಿಗೆ ಬೆಲೆ ಕೊಟ್ಟು ನಾವು ಟೈಮ್ ವೇಸ್ಟ್ ಮಾಡ್ಕೊಂಡಿರ್ತೀವಿ. ಸೊ ಇದನ್ನೆಲ್ಲ ನಾವು ಗಮನಿಸಿದಾಗ ಎಮೋಷನ್ಸ್ ಒಂದ್ಸಲ ಯೂಸ್ಲೆಸ್ ಅನಿಸುತ್ತೆ. ಯಾವಾಗಲೂ ಮನುಷ್ಯ ಕಾಡಲ್ಲಿ ಇರುವಾಗ ಅವನಿಗೆ ಬೇಕಾಗಿದ್ದಂಥ ಎಮೋಷನ್ಸ್ ಆಗಿರ್ಬೋದು, ಫೈಟ್ ಆರ್ ಫ್ಲೀಟ್ ಅಂತ ಹೇಳ್ತಾರೆ. ಇದು ಬಂದ್ಬಿಟ್ಟು ಅದು ಅನವಶ್ಯಕವಾಗಿರುವಂಥ ಎಮೋಷನ್ಸ್ ಈಗ ನಮಗೆ ಯೂಸ್ಲೆಸ್ ಆಗುತ್ತೆ. ಅದು ಕೋಪ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ಈಗಿನ ಸಮಾಜಕ್ಕೆ ಎಮೋಷನ್ಸ್ ಬೇಕಾಗೋದು ಬೇರೆ. ಆ ಬಗ್ಗೆ ನಾವು ನೋಡಿದಾಗ ಅಷ್ಟಮದಲ್ಲಿ ರಾಹು ಇರುವಂಥದ್ದು ವೈವಾಹಿಕ ಜೀವನದಲ್ಲಿ, ಕುಟುಂಬದಲ್ಲಿ ನೆಮ್ಮದಿಯನ್ನು ಹಾಳು ಮಾಡೋ ಸಾಧ್ಯತೆ, ಗಂಡ ಹೆಂಡತಿ ಮಧ್ಯೆ ಎಸ್ಪೆಷಲಿ ಜಾಸ್ತಿ ವೈಮನಸ್ಸಾಗುತ್ತೆ. ಬಿಟ್ಟು ಹೋಗುವಂಥದ್ದು, ದೂರ ಆಗುವಂಥದ್ದು, ಸೆಪ್ರೇಷನ್ವರೆಗೂ ಬರುವಂಥ ಸಾಧ್ಯತೆಗಳಿದೆ. ಅಂದರೆ ಎರಡು ಜಾತಕಗಳಲ್ಲೂ ಕೂಡ ಅಂಥ ಸೆಪ್ರೇಷನ್ ಕಾಂಬಿನೇಷನ್ಸ್ ಇರಬೇಕು. ಆ ಥರ ದಶ ಸೀಕ್ವೆನ್ಸಲ್ಲಿ ಅದು ಬಂದಿರಬೇಕು. ಸೊ ಈ ಬಗ್ಗೆಯಲ್ಲಿ ನಾನು ಹೇಳಿದಾಗ ನನ್ನ ಪ್ರಕಾರವಾಗಿ ಅವರಿಗೆ ಕೇರ್ಫುಲ್ ಆಗಿರಬೇಕು. ಕಮ್ಯುನಿಕೇಷನ್ಸ್ನ ಚೇಂಜಸ್ ಮಾಡ್ಕೋಬೇಕು. ಕಮ್ಯುನಿಕೇಷನ್ ಅಂತಂದ್ರೆ ಈಗೆಲ್ಲ ಎಲ್ಲ ಸಮಾನರಾಗಿರೋದ್ರಿಂದ ತಮ್ಮ ಭಾವನೆಗಳಿಗೆ ಬೆಲೆ ಕೊಡ್ತಿಲ್ಲ ಅಂದಾಗಲಿ ಜಗಳಗೊಳ್ಳಬಾರ್ದು. ಅದನ್ನು ಸ್ವಲ್ಪ ಗಮನಿಸಿ. ಇನ್ನು ಪಿತ್ರಾರ್ಜಿತವಾಗಿ ಬರುವಂಥದ್ದು, ದುಡ್ಡು ಕೊಟ್ಟು ಸಿಗಾಕೊಂಡಿರ್ತಾರೆ, ಅದು ಯಾವುದೋ ಬಿಸ್ನೆಸ್ಸಲ್ಲಿ ನಿಮ್ಮ ಹಣ ಸಿಗಾಕೊಂಡಿರುತ್ತೆ. ಇದು ಬರೋ ಸಾಧ್ಯತೆಗೆ ಒಂದು ಅವಕಾಶ ದಾರಿ ಕ್ರಿಯೇಟ್ ಆಗುತ್ತೆ ಈ ವಾರದಲ್ಲಿ. 12ನೇ ಮೇಲೆ ಗುರು ಸ್ವಲ್ಪ ದಿನದಲ್ಲಿ ರೆಟ್ರೋಗ್ರೆಷನಿಂದ ಹೊರಗಡೆ ಬರೋ ಸಾಧ್ಯತೆ ಇರೋದ್ರಿಂದ
ನನ್ನ ಪ್ರಕಾರ ವಿವಾಹದ ಯೋಗ ಕೂಡ ಖಂಡಿತವಾಗ್ಲೂ ಇದೆ. ಬಟ್ ವಿವಾಹ ಆದವ್ರಿಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ. ಮತ್ತು ಮಕ್ಕಳಿಂದ ನೆಮ್ಮದಿ ಸಂತೋಷ, ಕೆಲವು ಮಕ್ಕಳಿಗೆ ಕೆಲಸ ಸಿಕ್ಕಿರಲ್ಲ, ಮದುವೆ ಆಗಿರಲ್ಲ, ಅವ್ರಿಗೆ ಒಳ್ಳೆಯದಾಗುತ್ತೆ, ಅವರಿಂದ ನಿಮ್ಮ ಮನಸ್ಸಿನ ಸಂತೋಷ ಸಿಗೋ ಸಾಧ್ಯತೆ ಇರುತ್ತೆ. ಎರಡನೇ ಮೇಲೆ ಕೇತು ಬಂದು ಅನವಶ್ಯಕ ಲಾಸ್ಗಳಾಗುತ್ತೆ, ದುಡ್ಡು ಅನವಶ್ಯಕವಾಗಿ ಖರ್ಚಾಗುತ್ತೆ, ನೆಮ್ಮದಿ ಹಾಳಾಗುತ್ತೆ. ನೀವು ಅಂದ್ಕೊಂಡೇ ಇರಲ್ಲ ಇದಕ್ಕೆಲ್ಲ ಖರ್ಚಾಗುತ್ತೆ, ಅಂಥದಕ್ಕೆಲ್ಲ ನೀವು ಖರ್ಚು ಮಾಡಿ ಹಣ ಕಳ್ಕೊಳ್ಳುವ ಸಾಧ್ಯತೆ ಹೆಚ್ಚಾಗಿ ಇದೆ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಬಗ್ಗೆಯಲ್ಲಿ ನಾವು ನೋಡೋದಾದರೆ ಸಾಲದಿಂದ ಹೊರಗಡೆ ಬರೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ವಿಪರೀತವಾಗಿ ಸಾಲ ಆಗಿದೆ ಸರ್, ಏನು ಮಾಡೋದು ಅಂತ ಹೇಳ್ತಾರೆ, ಅಂಥವ್ರಿಗೆ ಸಾಲದಿಂದ ಹೊರಗಡೆ ಬರೋ ಸಾಧ್ಯತೆ ಖಂಡಿತವಾಗಲೂ ಸಿಗುತ್ತೆ. ಇನ್ನು ಕೆಲವರು ವಿದೇಶದ ಕೆಲಸಗಳಿಗೆ ಪ್ರಯತ್ನ ಪಡ್ತಿರ್ತಾರೆ, ಅದರಲ್ಲೂ ಕೂಡ ಅಷ್ಟು ಅನುಕೂಲ ಆಗೋ ಸಾಧ್ಯತೆ ಇಲ್ಲ. ಯಾಕೆಂದರೆ ಶನಿಗ್ರಹ ಇರುವಂಥದ್ದು ಎಲ್ಲ ವಿಳಂಬವನ್ನು ಮಾಡುವಂಥದ್ದು. ಈ ಒಂದು ಫಾರಿನ್ ಜಾಬಿಗೋ ಅಥವಾ ಎಜುಕೇಷನ್ಗೋಸ್ಕರ ಫಾರಿನ್ಗೆ ಹೋಗ್ತಿರ್ತಾರೆ, ಎಲ್ಲದರಲ್ಲೂ ನಿಧಾನ ಆಗುವ ಸಾಧ್ಯತೆಗಳು ಈ ವಾರದಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ. ಅದಾದಮೇಲೆ ಸಡನ್ ಗೇನ್ಸ್ ಏನಾದರೂ ಇದೆಯಾ ಅಂತಂದರೆ ಅಲ್ಲೂ ಕೂಡ ನನಗೇನೋ ಸಡನ್ ಗೇನ್ಸಿನ ಸಾಧ್ಯತೆಗಳು ಕಾಣ್ತಾ ಇಲ್ಲ, ಬಹಳ ನಿಧಾನವಾಗೇ ಕಾಣ್ತಾ ಇದೆ. ಇನ್ನು ಬಿಸ್ನೆಸ್ಸಲ್ಲಿ ಏನಾದರೂ ಲಾಭ ಬರುತ್ತಾ, ದೊಡ್ಡ ಮಟ್ಟದಲ್ಲಿ ಮಾಡ್ತಿರೋ ವ್ಯವಹಾರಗಳಲ್ಲಿ, ಕೆಲಸದಲ್ಲಿ, ವೃತ್ತಿಯಲ್ಲಿ ಅಂದರೆ ಅಲ್ಲೂ ಕೂಡ ನನಗೆ ಕಾಣ್ತಾ ಇಲ್ಲ. ಕೇತುವಿನ ಪರಿಣಾಮ ಹೆಚ್ಚಾಗಿದೆ. ಸಡನ್ನಾಗಿ ಏನಾಗ್ಬಿಡುತ್ತೆ, ನಾವು ಹಣವನ್ನು ಪೋಲು ಮಾಡಿಕೊಳ್ಳುವಂಥ ಸಾಧ್ಯತೆಗಳೇ ಹೆಚ್ಚಾಗಿ ಕಾಣ್ತಾ ಇದೆ. ಅದಾದಮೇಲೆ ಇನ್ನೊಂದು ವಿಚಾರ ಏನಂತಂದರೆ